ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ಟಾಟಾ ಮೋಟರ್ಸ್ ಇದೊಂದು ಎಷ್ಟು ರೆಪ್ಯೂಟೆಡ್ ಕಂಪನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಟಾಟಾ ಮೋಟರ್ಸ್ನವರು ಅಪ್ರೆಂಟಿಸ್ಶಿಪ್ಸನ್ನು ಯಾರು 10th ಪಾಸ್ ಆಗಿದ್ದೀರಿ ಅವರಿಗೆ ಅಪ್ರೆಂಟಿಸ್ಶಿಪ್ಪನ್ನು ಟ್ರೈನಿಂಗನ್ನು 1 ವರ್ಷಕ್ಕೋಸ್ಕರ ಕೊಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಲಿಕ್ಕಿದ್ದೇನೆ. ಸೊ ಇದನ್ನು ಅಪ್ಲೈ ಮಾಡಬೇಕಾದ್ರೆ ನೀವು ಖಾಲಿ SSLC ಪಾಸ್ ಆಗಿರಬೇಕು. ಸೊ ಯಾರ್ಯಾರು SSLC ಪಾಸ್ ಆಗಿರ್ತೀರಿ ಅವರಿಗೆ ಟಾಟಾ ಮೋಟರ್ಸಿಂದ ನಿಮಗೆ 1 ವರ್ಷದ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಇರುತ್ತೆ. ಸೊ ಇದನ್ನು ನಾವು ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮಿಂದ ನಿಮಗೆ ಸ್ಟೈಫಂಡ್ ಕೂಡ ಸಿಗುತ್ತೆ ಮತ್ತು ನಿಮಗೆ ಫ್ರೀ ಕ್ಯಾಂಟೀನ್ ಮತ್ತು ಟ್ರಾನ್ಸ್ಪೋರ್ಟ್ ಸಪೋರ್ಟ್ ಕೂಡ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ಇದನ್ನು ನೀವು ಮೊಬೈಲ್ ಮೂಲಕ ಹೇಗೆ ನೀವಾಗಿ ಅಪ್ಲೈ ಮಾಡ್ಬೋದು ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಇದೊಂದು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಆಗಿರ್ತದೆ. ಸೊ ಸ್ನೇಹಿತರೆ, ಇದನ್ನು ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಸೊ ಈ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಎಲ್ಲ ತುಂಬ ಇಂಪಾರ್ಟೆಂಟ್. ಅದು ಈ ಟಾಟಾ ಇರ್ಬೋದು, ಭಾರತ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಕೋಲ್ ಇಂಡಿಯಾ ಇರ್ಬೋದು, ಈ ಥರದ ಒಂದು ರೆಪ್ಯೂಟೆಡ್ ಕಂಪನೀಸ್ ಏನಿದೆ, ಈ ಕಂಪನೀಸ್ ಕೂಡ ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತೇಳಿದ್ರೆ ಸೊ ಮುಂದಿನ ದಿನಗಳಲ್ಲಿ ನೀವು ಯಾವುದಾದ್ರೂ ಒಂದು ಕಂಪನಿ ಅಥವಾ ಕೆಲಸ ಮಾಡಬೇಕಂತ ಹೇಳಿದ್ರೆ ಎಲ್ಲಿಯಾದರೂ ನಿಮಗೆ ಇದರ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಒಳ್ಳೆ ವೇಟೇಜ್ ಇರುತ್ತೆ, ನಿಮ್ಮ ರೆಸ್ಯೂಮೇಲಿ ಒಳ್ಳೆ ವೇಟೇಜ್ ಇರುತ್ತೆ. ಆದ್ದರಿಂದ ನೀವು ಈ ಏನು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಏನಿದೆ, ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಏನಿದೆ ಟಾಟಾ ಮೋಟರ್ಸ್ನವರಿಂದ ನೀವು ಎಲಿಜಿಬಲ್ ಆಗಿದ್ದರೆ ಇದನ್ನು ಮಿಸ್ ಮಾಡದೆ ಅಪ್ಲೈ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ಸೊ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ಸೊ ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ಸೊ ನಾನು ಮೊದಲೇ ಹೇಳಿದಾಗೆ ಟಾಟಾ ಮೋಟರ್ಸ್ ಇವರಿಂದ ಒಂದು ಅವೈಲೇಬಲ್ ಇರುವಂತಹ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಸೊ ಮೊಬೈಲ್ನಲ್ಲೇ ನಿಮ್ಮ ಕ್ರೋಮ್ ಬ್ರೌಸರನ್ನು ನೀವು ಓಪನ್ ಮಾಡಿ. ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ ತಕ್ಷಣ ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಏನು ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ. ಸೊ ಅದು ನಿಮ್ಮ ಆಟೋಮ್ಯಾಟಿಕ್ಕಾಗಿ ಈ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡುತ್ತೆ. ಸೊ ನೀವು ನೋಡ್ಬೋದು ನಾನಿದ್ದೇನೆ ಈ ಟಾಟಾ ಮೋಟರ್ಸ್ ಏನಿದೆ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ, ಟಾಟಾ ಮೋಟರ್ಸ್ನವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಓಕೆ, ಸೊ ಈ ಪ್ರೋಗ್ರಾಮ್ ಬಗ್ಗೆ ನಾವು ಡೀಟೇಲ್ಸನ್ನು ನೋಡೋದಾದರೆ, ಟ್ರೇಡ್ ಅಪ್ರೆಂಟಿಸ್ಶಿಪ್ ಫ್ರೆಷರ್ ಅಂಡರ್ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್. ಸೊ ಇವರು ಏನು ಅಪ್ರೆಂಟಿಸ್ಶಿಪ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಏನು ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ ಇದೆ ಅದರ ಅಂಡರಲ್ಲಿ ಅವರು ನಿಮಗೆ ಅಪ್ರೆಂಟಿಸ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಪ್ರೋಗ್ರಾಮ್ ಡೀಟೇಲ್ಸ್ ಬಗ್ಗೆ ನೋಡೋದು ಅಂತ ಹೇಳಿದ್ರೆ, ಇದೊಂದು ಫುಲ್ ಟೈಮ್ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಆಗಿದೆ. ಫುಲ್ ಟೈಮ್ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್. ಸೊ ಡ್ಯೂರೇಷನ್ ಈಸ್ 2 years, 2 ವರ್ಷದ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್. ಟ್ರೇಡ್ ಅಪ್ರೆಂಟಿಸ್ಶಿಪ್ ಫ್ರೆಷರ್ ಅಂಡರ್ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್. ಸೊ 2 ವರ್ಷದ ಪ್ರೋಗ್ರಾಮ್. ಕ್ವಾಲಿಫಿಕೇಷನ್ ಏನಿರಬೇಕು, ಫ್ರೆಶ್ಲಿ ಪಾಸ್ಡ್ ಔಟ್ ಕರೆಂಟ್ ಇಯರ್ ಆರ್ ಕ್ಲಿಯರ್ಡ್ SSLC ಫೈನಲ್ ಎಕ್ಸಾಮ್ಸ್ ಇನ್ ಎ ಸಿಂಗಲ್ ಅಟೆಂಪ್ಟ್. ನೋಡಿ, ನೀವು SSLC ಅವರಾಗಿದ್ದರೆ ನಿಮಗೆ ಟಾಟಾ ಮೋಟರ್ಸಿಂದ ಒಂದು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಕೊಡುತ್ತೆ. ಸೊ ಆ ಟಾಟಾ ಮೋಟರ್ಸ್ನ ಕಂಪನಿಯಿಂದ ನಿಮ್ಗೆ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಸಿಗುತ್ತೆ. ಎಷ್ಟು ಒಳ್ಳೆ ಅಪರ್ಚುನಿಟಿ. ಸೊ ನೀವು ಇದಕ್ಕೆ SSLCಯಲ್ಲಿ ಸಿಂಗಲ್ ಅಟೆಂಪ್ಟಲ್ಲಿ ಈ ಇಯರ್ ನೀವು ಪಾಸ್ ಆಗಿರಬೇಕು. ಮತ್ತು ನಿಮಗೆ ಮಿನಿಮಮ್ SSLCಯಲ್ಲಿ 60%, SSLC ಮಿನಿಮಮ್ 60 marks ಇನ್ SSC ಫಾರ್ ಜನರಲ್ ಆ್ಯಂಡ್ OBC category and minimum 55% marks in SSLC for SC/ST category and minimum 60% marks in mathematics and science for all categories. ಸೊ ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದ್ರೆ, ನೀವು ಈ ವರ್ಷ SSLCಯಲ್ಲಿ ಪಾಸ್ ಆಗಿರಬೇಕು ಮತ್ತು ನಿಮ್ಮ ಹತ್ರ 60% ಮಾರ್ಕ್ಸ್ ನೀವು ಜನರಲ್ ಕ್ಯಾಟಗರಿ ಆಗಿದ್ದರೆ, SC/ST ಅವರಾಗಿದ್ದರೆ ನಿಮಗೆ 55% ನೀವು SSLCಯಲ್ಲಿ ತೊಗೊಂಡಿರಬೇಕು. ಹಾಗೆಯೇ ನಿಮ್ಮ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ನೀವು 60%ಗಿಂತ ಜಾಸ್ತಿ ತೊಗೊಂಡಿರಬೇಕು. ಸೊ ನೀವು ಇದನ್ನೆಲ್ಲ ನೀವು ಒಳಗೊಂಡಿದ್ದರೆ ನೀವು ಈ ಟಾಟಾ ಮೋಟರ್ಸ್ನವರ ಅಪ್ರೆಂಟಿಸ್ಶಿಪ್ಪಿಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ನಿಮಗೆ ಈ ಅಪ್ರೆಂಟಿಸ್ಶಿಪ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟಲ್ಲಿ ಟೈಪ್ ಮಾಡಿ. ಸೊ ನಾನು ಮುಂದಿನ ವಿಡಿಯೋ ಅದರ ಬಗ್ಗೆ ಮಾಡಿ ಹಾಕ್ತೇನೆ. ಸೊ ಏಜ್ ಕ್ರೈಟೀರಿಯಾ, ನಿಮಗೆ ಎಷ್ಟು ವರ್ಷ ಆಗಿರಬೇಕು, ನೀವು 14 ವರ್ಷಕ್ಕಿಂತ ಜಾಸ್ತಿ ಅವರಾಗಿರಬೇಕು. ನಿಮ್ಮ ಏಜ್ ಏನಿದೆ ಅದು 14 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ಹಾಗಿದ್ರೆ ನೀವು ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ಗೆ ಅಪ್ಲೈ ಮಾಡ್ಬೋದು. ಹಾಗಾದರೆ ನಿಮಗೆ ಏನೆಲ್ಲ ಸಿಗುತ್ತೆ, ನಿಮಗೆ ಸ್ಟೈಫಂಡ್ ಸಿಗುತ್ತೆ. ಸ್ಟೈಫಂಡ್ ಅಂತ ಹೇಳಿದ್ರೆ ತಿಂಗಳಿಗೆ ನಿಮಗೆ ಒಂದು ಸಣ್ಣ ಅಮೌಂಟ್ ಅಂತ ಅವ್ರು ಕೊಡ್ತಾರೆ. ನೀವು ಬಂದಲ್ಲಿ ವರ್ಕ್ ಮಾಡಿದ್ದಕ್ಕೆ, ಕೆಲಸ ಮಾಡಿದ್ದಕ್ಕೆ ನಿಮಗೊಂದು ಸಣ್ಣ ಅಮೌಂಟ್ ಕೊಡ್ತಾರೆ. ಅದಕ್ಕೆ ಅವರು ಸ್ಟೈಫಂಡ್ ಹೇಳ್ತಾರೆ. ಇದು ಸ್ಯಾಲ್ರಿ ಅಲ್ಲ, ಇದು ಸ್ಟೈಫಂಡ್.
ಹಾಗೆ ನಿಮಗೆ ಫ್ರೀ ಕ್ಯಾಂಟೀನ್, ಅವರ ಕ್ಯಾಂಟೀನ್ ಯೂಸ್ ಮಾಡ್ಬೋದು. ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅಂದರೆ ಅವರು ನಿಮ್ಮನ್ನು ಪಿಕ್ ಆ್ಯಂಡ್ ಡ್ರಾಪ್ ಮಾಡುವಂಥ ಒಂದು ಫೆಸಿಲಿಟೀಸ್ ಕೂಡ ನಿಮಗೆ ಇದೆ. ನೋಡಿ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಕೂಡ ಅವರು ನಿಮಗೆ ಕೊಡ್ತಾರೆ. ನೀವು ಬಂದು ನಿಮಗೆ ಎಕ್ಸ್ಪೀರಿಯನ್ಸು ಆಗುತ್ತೆ, 10ನೇ ಕ್ಲಾಸಲ್ಲೇ ನಿಮಗೆ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಹಾಗೆ ನಿಮಗೆ ಸ್ಟೈಫಂಡ್ ಕೂಡ ಕೊಡ್ತಾರೆ, ನಿಮಗೆ ಒಂದು ಫ್ರೀ ಕ್ಯಾಂಟೀನ್ ಇರುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಅಪ್ಲಿಕೇಶನ್ ನೀವು ಅಪ್ಲೈ ಹೇಗೆ ಮಾಡೋದು ಅಂತ ಹೇಳಿದ್ರೆ ಕೆಳಗಡೆನೇ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ, ಲೊಕೇಶನ್ ಅಪ್ಲೈಯಿಂಗ್ ಫಾರ್, ಯಾವ ಲೊಕೇಶನಿಗೆ ನೀವು ಅಪ್ಲೈ ಮಾಡ್ತೀರಿ, ಪುಣೆ, ಲಕ್ನೋ, ಧಾರವಾಡ, ಜಮ್ಶೆಡ್ಪುರ ಯಾವುದಂತೇಳಿ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವೇನು ಫಿಲ್ ಮಾಡಬೇಕು, ಇಲ್ಲಿ ನಿಮ್ಮ ಫುಲ್ ನೇಮ್, ನಿಮ್ಮ ಕಂಪ್ಲೀಟ್ ಹೆಸರನ್ನು ಫಿಲ್ ಮಾಡಬೇಕು. ನಿಮ್ಮ ತಂದೆ ಅಥವಾ ಗಾರ್ಡಿಯನ್ಸ್ ನೇಮ್ ಇದೆ ಅದನ್ನು ಫಿಲ್ ಮಾಡಿ. ಆನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಇಲ್ಲಿ ನೀವು ಫಿಲ್ ಮಾಡಬೇಕು. ಹಾಗೆ ಕೆಳಗಡೆ ನೋಡಿದರೆ ಇಲ್ಲಿ ನೋಡೋದು ಅಡ್ರೆಸ್ ಬಗ್ಗೆ ಕೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು, ನಿಮ್ಮ ಲೊಕೇಶನ್ ಇರ್ಬೋದು, ನಿಮ್ಮ ಹೌಸ್ ಅಥವಾ ಸ್ಟ್ರೀಟ್, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟ್ರಿಕ್ಟ್ ಮತ್ತು ನಿಮ್ಮ ಪಿನ್ ಕೋಡ್. ಸೊ ಇದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಕರೆಂಟ್ ಅಡ್ರೆಸ್, ಇದು ನಿಮ್ಮದು ಪರ್ಮನೆಂಟ್ ಅಡ್ರೆಸ್. ಸೊ ಇದು ನಿಮ್ಮದು ಕರೆಂಟ್ ಅಡ್ರೆಸ್. ಎರಡು ಕೂಡ ಸೇಮ್ ಆಗಿದ್ದರೆ ಇಲ್ಲಿ ಕ್ಲಿಕ್ ಮಾಡಿದ ಸಾಕು, ಅದೆರಡು ಸೇಮ್ ಆಗಿ ಕಾಪಿ ಪೇಸ್ಟ್ ಆಗುತ್ತೆ. ಸೊ ಆನಂತರ ಇಲ್ಲಿ ನೀವು ಜೆಂಡರ್ ಸೆಲೆಕ್ಟ್ ಮಾಡಬೇಕು, ನೀವು ಮೇಲಾ ಫೀಮೇಲಾ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಆನಂತರ ಕ್ಯಾಟಗರಿ ಬರುತ್ತೆ, ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಿ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐ ಡಿ, ನಿಮ್ಮ ಪೇರೆಂಟ್ಸ್ ಇದು ಮೊಬೈಲ್ ನಂಬರ್ ಮತ್ತು SSLC ಇದು ಪಾಸ್ ಮಂತ್, ಯಾವ ಇಯರಲ್ಲೇ ನೀವು ಪಾಸ್ ಆಗಿದ್ದೀರಿ ಅದನ್ನು ಫಿಲ್ ಮಾಡಬೇಕು. ಹಾಗೆ ನೀವು ಕೆಳಗೆ ನೋಡಿದರೆ ಇಲ್ಲಿ ನೀವು ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಿ, ಓಕೆ, ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಿ, ಆನಂತರ ಮಂತ್ ಯಾವುದು, ಇಯರ್ ಯಾವುದು, ಎಷ್ಟು ಪರ್ಸೆಂಟೇಜ್, ಹಾಗೆ ನಿಮ್ಮ ಮ್ಯಾಥ್ಸಲ್ಲಿ ಎಷ್ಟು ಸಿಕ್ಕಿದೆ, ಹಾಗೆ ನಿಮ್ಮ ಸೈನ್ಸಲ್ಲಿ ಎಷ್ಟು ಸಿಕ್ಕಿದೆ, ಇದನ್ನೆಲ್ಲ ನಿಮ್ಮ ಏನು ಮಾರ್ಕ್ಸ್ ಇದೆ ಅದನ್ನಲ್ಲಿ ಎಂಟರ್ ಮಾಡಬೇಕು. ಅದನ್ನೆಲ್ಲ ಎಂಟರ್ ಮಾಡಿದ ನಂತರ ಇಲ್ಲೊಂದು ಕ್ಯಾಪ್ಚಾ ಇದೆ. ಕ್ಯಾಪ್ಚಾ ಅಂತ ಹೇಳಿದರೆ ಇಲ್ಲಿ ಏನು ಬರೆದಿದ್ದಾರೆ, ಇಲ್ಲಿ ಏನು ಟೈಪ್ ಮಾಡಿದರೆ ಅದನ್ನು ಸೇಮ್ ಇಲ್ಲಿ ನೀವು ಟೈಪ್ ಮಾಡಿ ಇಲ್ಲಿ ಈ ಟಿಕ್ ಮಾರ್ಕನ್ನು ಟಿಕ್ ಮಾಡಬೇಕು. ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇಷ್ಟೇ ಪ್ರೊಸೀಜರ್, ಜಾಸ್ತಿ ಏನಿಲ್ಲ. ಜಸ್ಟ್ ನೀವು ಈ ವಿಡಿಯೋ ನೋಡ್ತಿರುವಾಗ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ಇಲ್ಲಿ ಏನು ಡಿಸ್ಕ್ರಿಪ್ಷನ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳೋದು. ಆ ನಂತರ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಟಾಟಾ ಮೋಟಾರ್ಸ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಿಗೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಎಲ್ಲಾದರೂ ನೀವು ಸೆಲೆಕ್ಟ್ ಆದರೆ ನಿಮಗೆ ಕಾಲ್ ಅಥವಾ ಇಮೇಲ್ ಬರ್ಬೋದು. ಆನಂತರ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ನೋಡಿ ಸ್ನೇಹಿತರೆ, 10ನೇ ಕ್ಲಾಸ್ನವರಿಗೆ ಎಷ್ಟು ಒಳ್ಳೆ ಆಪರ್ಚುನಿಟಿ, ನೀವು ಟಾಟಾ ಮೋಟಾರ್ಸಲ್ಲಿ ಅಪ್ರೆಂಟಿಸ್ಶಿಪ್ ಮಾಡುವಂಥ ಒಂದು ಅಪರ್ಚುನಿಟಿ ನಿಮ್ಮದು ಇಲ್ಲಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಇದಕ್ಕೆ ಅಪ್ಲೈ ಮಾಡುವಂಥವರಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ನವರೊಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಸ್ನೇಹಿತರೆ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.